Hi dear students, welcome back to Advanced Physics class. Okay, in today's class we are going to discuss 3 marks questions from the chapter Dual Nature of Matter and Radiation. Okay, so now let us take the first question. Mention the 3 types of electron emission. Just mention ಮಾಡಕ್ಕೆ ಹೇಳಿದಾರೆ ಅಷ್ಟೇ. Okay, so 3 types of electron emission. ಏನು ಒಂದು therm ionic emission, ಎರಡನೇದು field emission, ಇನ್ನೊಂದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಫೋಟೋ ಎಮಿಷನ್, ಇನ್ನೊಂದು ಬೇಕಾದ್ರೆ ಬರೀಬಹುದು ಸೆಕೆಂಡರಿ ಎಮಿಷನ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಎಷ್ಟು ಬರೆದ್ರೆ ಸಾಕು, ಮೆನ್ಷನ್ ಮಾಡಕ್ ಹೇಳಿದ್ರೆ, ನಾಟ್ ಡಿಫೈನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ಹಾಲ್ವಾಕ್ಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಹಾಲ್ವಾಕ್ಸ್ ಅಬ್ಸರ್ವೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂತೆ. ಓಕೆ, ಸೊ ಹಾಲ್ವಾಕ್ಸ್ ಏನ್ ಮಾಡ್ತಾರೆ, ಒಂದು ಜಿಂಕ್ ಪ್ಲೇಟ್ ಅನ್ನ ತಗೊಳ್ತಾರೆ, ಇದ್ರ ಮೇಲೆ ಯು ವಿ ಲೈಟ್ ಇಲ್ಯುಮಿನೇಟ್ ಮಾಡ್ತಾರೆ ಈ ಪ್ಲೇಟ್ ಅನ್ನ. ಯು ವಿ ಲೈಟ್ ಈಸ್ ಮೇಡ್ ಟು ಫಾಲ್ ಆನ್ ದಿಸ್ ಜಿಂಕ್ ಪ್ಲೇಟ್. ಈ ಜಿಂಕ್ ಪ್ಲೇಟ್ ಅನ್ನ ಎಲೆಕ್ಟ್ರೋಸ್ಕೋಪಿಗೆ ಕನೆಕ್ಟ್ ಮಾಡಿರ್ತಾರೆ. ಯಾವಾಗ ಯು ವಿ ಲೈಟ್ ಜಿಂಕ್ ಪ್ಲೇಟ್ ಮೇಲೆ ಬೀಳುತ್ತೋ, ಇಟ್ ಇಸ್ ಫೌಂಡ್ ದಟ್, ಸಪೋಸ್ ಏನಾದ್ರು ಇದು ನ್ಯೂಟ್ರಲ್ ಆಗಿದ್ರೆ, ಇಟ್ ಈಸ್ ಫೌಂಡ್ ದಟ್ ಇಟ್ ಈಸ್ ಲೂಸಿಂಗ್ ದ ಚಾರ್ಜಸ್. ಅದೇ ನೋಡಿ ಫಸ್ಟ್ ಸೆಂಟೆನ್ಸ್, ಈ ಅಬ್ಸರ್ವ್ ದಟ್ ಜಿಂಕ್ ಪ್ಲೇಟ್ ಲಾಸ್ಟ್ ಇಟ್ಸ್ ಚಾರ್ಜ್ ವೆನ್ ಇಲ್ಯುಮಿನೇಟೆಡ್ ಬೈ ಯು ವಿ ಲೈಟ್. ಅಂದ್ರೆ ಚಾರ್ಜ್ ಅನ್ನ ಕಳ್ಕೊಳ್ಳುತ್ತಂತೆ. ಹೇಗೆ ಅಂತ, ಫರ್ದರ್ ಅನ್ಚಾರ್ಜ್ಡ್ ತಗೊಂಡ್ರೆ, ಸಪೋಸ್ ಅನ್ಚಾರ್ಜ್ ಅಂದ್ರೆ ನ್ಯೂಟ್ರಲ್ ಪ್ಲೇಟ್ ಅನ್ನ ತಗೊಂಡ್ರೆ, ಅಬ್ಸರ್ವ್ ಮಾಡಿದ್ರೆ ಈ ಜಿಂಕ್ ಪ್ಲೇಟ್ ಪಾಸಿಟಿವ್ಲಿ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತಂತೆ ಯಾವಾಗ ಯು ವಿ ಲೈಟ್ ಬಿದ್ರೆ. ಇದರ ಅರ್ಥ ಏನು, ಎಲೆಕ್ಟ್ರಾನ್ ಅದರಿಂದ ಆಚೆ ಹೋಗ್ತಿದೆ ಅಂತ ಅರ್ಥ. ಓಕೆ, ಇಟ್ ಲೂಸಿಂಗ್ ದ ಎಲೆಕ್ಟ್ರಾನ್ಸ್. ಸೊ ಯಾವಾಗ ವೆನ್ ಯು ವಿ ಲೈಟ್ ಫಾಲ್ಸ್ ಆನ್ ಜಿಂಕ್ ಪ್ಲೇಟ್, ಆವಾಗಲೇ ಅದು ಪಾಸಿಟಿವ್ ಚಾರ್ಜ್ ಆಗ ಸಾಧ್ಯ. ಸಪೋಸ್ ಪಾಸಿಟಿವ್ ಚಾರ್ಜ್ ಪ್ಲೇಟ್ ತಗೊಂಡ್ರೆ, ಅಂದ್ರೆ ಇದು ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಪ್ಲೇಟ್ ಇದ್ರೆ ಜಿಂಕ್ ಪ್ಲೇಟ್, ಇದ್ರ ಮೇಲೆ ಯು ವಿ ಲೈಟ್ ಅನ್ನ ಬಿಟ್ರೆ ಅವಾಗ ಏನಾಗ್ತದೆ ಅಂದ್ರೆ, ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಪಾಸಿಟಿವ್ಲಿ ಚಾರ್ಜ್. ಅಗೇನ್ ಇಟ್ ಟೆಲ್ಸ್ ದಟ್ ಇಟ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ಸ್ ಅಂತ. ಅದೇ ಹೇಳ್ತಾರೆ ನೋಡಿ. ಸೊ ಅನ್ಚಾರ್ಜ್ಡ್ ಜಿಂಕ್ ಪ್ಲೇಟ್ ನ ತಗೊಂಡ್ರೆ ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ವೆನ್ ಪಾಸಿಟಿವ್ ಚಾರ್ಜ್ ಪ್ಲೇಟ್ ತಗೊಂಡ್ರೆ ಇಟ್ ಬಿಕಮ್ಸ್ ಫೌಂಡ್ ಟು ಬಿ ಫರ್ದರ್ ಎನ್ಹಾನ್ಸ್ಡ್ ಅಂತ. ಅಂದ್ರೆ it becomes more positively charged ಅಂತ ಹೇಳ್ತಾರೆ. So from these observations, he concluded that negatively charged particles were emitted from the zinc plate under the action of UV light. So ನೀವು ಇಷ್ಟನ್ನ ಬರೀಬೇಕು. ಇದೇ ಹಾಲ್ವಾಕ್ಸ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ಬಹಳ ಸಿಂಪಲ್ ಇದೆ, ಈಸಿಯಾಗಿ ಬರೀಬಹುದು. ನೆಕ್ಸ್ಟ್ ಕ್ವಶನ್. ಓಕೆ, ರೈಟ್ ಎನಿ 3 experimental observations of photoelectric effect. Write any 3 experimental observations. Just observations ಬರೀಬೇಕು. First one, very important. It is an instantaneous process. ಈಸಿಯಾಗಿ ಬರೀಬಹುದು ಇದನ್ನ ನೋಡ್ರಿ. Instantaneous process. Instantaneous process ಅಂದ್ರೆ the process takes place instantaneously ಅಂತ. Instantaneously ಅಂತಂದ್ರೆ ಟೈಮ್ ಏನಿದೆ ತುಂಬಾ ಕಡಿಮೆ ತಗೊಳುತ್ತೆ. In a time interval of around 10⁻⁹ seconds ಅಷ್ಟು ಟೈಮ್ ಅಲ್ಲಿ ಈ ಪ್ರಾಸೆಸ್ ಆಗೋಗುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಒಂದು ಮೆಟಲ್ ಮೇಲೆ ಲೈಟ್ ಬೀಳೋದಕ್ಕೂ ಎಲೆಕ್ಟ್ರಾನ್ ಆಚೆ ಬರೋದಕ್ಕೂ ಟೈಮ್ ಗ್ಯಾಪ್ ಜಸ್ಟ್ 10⁻⁹ ಸೆಕೆಂಡ್ ಇರುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಎರಡನೇದು, ಆಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸಸ್. ಇಂಟೆನ್ಸಿಟಿ ಆಫ್ ಲೈಟ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಫೋಟೋ ಕರೆಂಟ್ ಇನ್ಕ್ರೀಸಸ್ ಪ್ರೊವೈಡೆಡ್ ಫ್ರೀಕ್ವೆನ್ಸಿ, ಇದನ್ನ ಬರೀಲೇಬೇಕು, frequency of light is greater than threshold frequency. Greater than threshold frequency. So ಅಂದ್ರೆ if you want you can write the graph also. ಈ ಕಡೆ intensity, ಈ ಕಡೆ photo current ಅಂತ ಬರೆದು ಗ್ರಾಫ್ ಬರೀರಿ. Graph should pass through the origin. Okay. ಇಂಟೆನ್ಸಿಟಿ ಜಾಸ್ತಿ ಆಯ್ತು, ಯು ಕ್ಯಾನ್ ರೈಟ್ ಇಂಟೆನ್ಸಿಟಿ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಬೇಕಾದ್ರೆ ಬರೀಬಹುದು. ಇದು ಒಂದು ಅಬ್ಸರ್ವೇಷನ್. ಮೂರನೇ ಅಬ್ಸರ್ವೇಷನ್, ಆಸ್ ದ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಪ್ರೊವೈಡೆಡ್. ಏನು ಪ್ರೊವೈಡೆಡ್, ದೇರ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಪ್ರೊವೈಡೆಡ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಬರೀಬೇಕು. ಓಕೆ, ಸೊ ಇದಕ್ಕೆ ನೀವು ಗ್ರಾಫ್ ಅನ್ನ ಬರೆದ್ರೆ, ಸಪೋಸ್ ಯು ವಾಂಟ್ ಟು ರೈಟ್ ದ ಗ್ರಾಫ್ ಲುಕ್ಸ್ ಲೈಕ್ ದಿಸ್. ಗ್ರಾಫ್ ಅನ್ನ ಬರೀರಿ ಸೇಫರ್ ಸೈಡ್ಗೆ. ಈ ಕಡೆ ಕೈನೆಟಿಕ್ ಎನರ್ಜಿ, ಈ ಕಡೆ ಫ್ರೀಕ್ವೆನ್ಸಿ. ನಿಮಗೆ ಗ್ರಾಫ್ ಸ್ಟ್ರೈಟ್ ಲೈನ್ ಬರುತ್ತೆ ಅಂಡ್ ದೇರ್ ಇಸ್ ಎನ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ದಿಸ್ ಈಸ್ ಅವರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಓಕೆ, ಸೊ 3 ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಕೇಳಿದರೆ 3 ಬರ್ತಿದ್ದೀವಿ. ಇಟ್ಸ್ ಮೋರ್ ದೆನ್ ನೌ. Okay, we take the next question. Write any 3 properties of
ಫೋಟಾನ್ ಅಂತೆ. ಸೊ 3 ಪ್ರಾಪರ್ಟೀಸ್ನ ಬರೀಬೇಕು ಫೋಟಾನ್ದು. ನೋಡೋಣ. ಫಸ್ಟ್ ಒನ್, rest mass of photon is 0, and second one, energy of photon is E is equal to h nu. ಆಮೇಲೆ they move with the speed of light, that is 3 into 10⁸ meter per second in air or vacuum. Okay. ಆಮೇಲೆ they possess the momentum p is equal to h by lambda. ಇಷ್ಟು ಮೊಮೆಂಟಮ್ ಇರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕು. ಎನಿ 3 ಪ್ರಾಪರ್ಟೀಸ್ ಯು ಕ್ಯಾನ್ ರೈಟ್. ಓಕೆ, ಎನಿ ಈಸಿ 3 ಪ್ರಾಪರ್ಟೀಸ್. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ಲೆನಾರ್ಡ್ಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲಿ ಲೆನಾರ್ಡ್ಸ್ ಅಬ್ಸರ್ವೇಷನ್ ಬರೀಬೇಕು. ಅಲ್ಲಿ ನಾವು ಬರೆದಿದ್ದು ಹಾಲ್ಬಾಕ್ಸ್ ಅಬ್ಸರ್ವೇಷನ್, ಇಲ್ಲಿ ಲೆನಾರ್ಡ್ಸ್ ಅಬ್ಸರ್ವೇಷನ್ ಕೇಳಿದ್ದಾರೆ. ಓಕೆ, ಲೆಟ್ ಅಸ್ ಟೇಕ್ ದ ಲೆನಾರ್ಡ್ಸ್ ಅಬ್ಸರ್ವೇಷನ್. ಇದು ಹೇಗಿರುತ್ತೆ ಅಂತಂದ್ರೆ, ಮಾಮೂಲಿ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ಸೇಮ್ ಅದೇ ತರ. ಏನಾಗುತ್ತೆ, ಒಂದು ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ನ ತಗೊಳ್ತಾರೆ. ಇಲ್ಲೇನಿರುತ್ತೆ, ಒಂದು ಎಮಿಟರ್ ಪ್ಲೇಟ್ ಇರುತ್ತೆ. ದೀಸ್ ಆರ್ ದ ಮೆಟಲ್ ಪ್ಲೇಟ್ಸ್. ಓಕೆ, ಇಲ್ಲಿ ಒಂದು ಕಲೆಕ್ಟರ್ ಪ್ಲೇಟ್ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ, ಪಾಸಿಟಿವ್ ಪೊಟೆನ್ಷಿಯಲ್ ಅಲ್ಲಿ ಮೇಂಟೈನ್ ಮಾಡ್ತಾರೆ, ನೆಗೆಟಿವ್ ಪೊಟೆನ್ಷಿಯಲ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ನೋಡ್ರಿ, ಇದಕ್ಕೊಂದು ಆಮೀಟರ್ ನ ಕನೆಕ್ಟ್ ಮಾಡಿರ್ತಾರೆ ಅಲ್ಲಿ. ಓಕೆ, ಸೊ ಈ ಎಮಿಟರ್ ಪ್ಲೇಟ್ ಮೇಲೆ ಓಕೆ, ಸೊ ಯು ವಿ ಲೈಟ್ ಅನ್ನ ಬೀಳಿಸ್ತಾರೆ. ಸೊ ವೆನ್ ಇಲ್ಲೇ ಮೆನ್ಷನ್ ಮಾಡ್ಬೇಕು ಅದನ್ನ, ವೆನ್ ಯು ವಿ ಲೈಟ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಮೇಡ್ ಟು ಫಾಲ್ ಆನ್ ಎ ಎಮಿಟರ್ ಪ್ಲೇಟ್ ಆಫ್ ಎನ್ ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್ ಎನ್ಕ್ಲೋಸಿಂಗ್ 2 ಎಲೆಕ್ಟ್ರೋಡ್ಸ್ ಅಥವಾ ಮೆಟಲ್ ಪ್ಲೇಟ್ಸ್ ಇದೆ ಎಲೆಕ್ಟ್ರೋಡ್ಸ್. ಸೊ ಕರೆಂಟ್ ಫ್ಲೋಸ್ ಇಂದ ಸರ್ಕ್ಯೂಟ್ ಏನಾಗುತ್ತೆ ಅಂದ್ರೆ, ಇದು ಲೈಟ್ ಬಿದ್ದಿದ ತಕ್ಷಣ ಏನಾಗುತ್ತೆ, ಇದರಲ್ಲಿ ಕರೆಂಟ್ ಬರುತ್ತಂತೆ. ಇಲ್ಲೊಂದು ಆಮೀಟರ್ ನ ಕನೆಕ್ಟ್ ಮಾಡಿದ್ರೆ ದಟ್ ಆಮೀಟರ್ ಶೋಸ್ ಕರೆಂಟ್. ನೆಕ್ಸ್ಟ್ ಏನ್ ಮಾಡ್ತಂದ್ರೆ, ಸ್ವಿಚ್ ಆಫ್ ಮಾಡ್ತಾರೆ, ಯು ವಿ ಲೈಟ್ ಅನ್ನ ಆಫ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ತಕ್ಷಣ ಇಲ್ಲಿ ಕರೆಂಟ್ ಬರೋದು ಆಫ್ ಆಗುತ್ತೆ. ಅಂದ್ರೆ ನೀವು ಯಾವಾಗ ಯು ವಿ ಲೈಟ್ ಅನ್ನ ಬೀಳಿಸ್ತಿರೋ ಅವಾಗ ತಕ್ಷಣ ಕರೆಂಟ್ ಬರುತ್ತೆ. ಯು ವಿ ಲೈಟ್ ಅನ್ನ ಆಫ್ ಮಾಡಿದ ತಕ್ಷಣ ಇಲ್ಲೂ ಕರೆಂಟು ಬಂದಾಗುತ್ತೆ. ಸೊ ಇಟ್ ಶೋಸ್ ದಟ್ ಏನೋ, ವೆನ್ ದ ಯು ವಿ ಲೈಟ್ ಫಾಲ್ಸ್ ಆನ್ ಎ ಎಮಿಟರ್ ಪ್ಲೇಟ್, ಇದರಿಂದ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಎಲೆಕ್ಟ್ರಾನ್ ಈ ಗ್ಲಾಸ್ ಚೇಂಬರ್ ಅಲ್ಲಿ, ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ಅಲ್ಲಿ ಮೂವ್ ಆಗುತ್ತೆ. ಇಲ್ಲಿ ತನಕ ಈ ಪಾಸಿಟಿವ್ ಪ್ಲೇಟ್ ತನಕ, ಅವನ್ನೇ ಎಲೆಕ್ಟ್ರೋಡ್ಸ್ ಅಂತ ಕರೀತಾರೆ. ಸೊ ಬಿಕಾಸ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಪಾಸಿಟಿವ್ ಪೊಟೆನ್ಷಿಯಲ್, ಅವಾಗ ಏನಾಗುತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಬರುತ್ತೆ. ನೀವು ಲೈಟ್ ಆಫ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ ಎಮಿಷನ್ ಸ್ಟಾಪ್ ಆಗುತ್ತೆ. ಅವಾಗ ಇಲ್ಲಿ ಕರೆಂಟ್ ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ನೋಡಿ, ಅದೇ ಸೆಂಟೆನ್ಸ್ ಹೇಳ್ತಾರೆ. As soon as the UV stopped, the current flow also gets stopped. This observation indicates that when UV radiations falls on an emitter plate, electrons are ejected from which are attracted by positive potential or collected plate by an electric field. Okay, the electrons flows through the evacuated glass tube, resulting in the current flow. Thus, light falling on a surface emitter causes current in an external circuit. ಓಕೆ, ಇಷ್ಟನ್ನ ಬರೀಬೇಕು ನೀವು. ಓಕೆ, ಸೊ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಈ ಸೆಂಟೆನ್ಸ್ ನ ಬರೀರಿ ಅಷ್ಟೇ, ಪ್ರಾಬ್ಲಮ್ ಎಲ್ಲ ಈಸಿಯಾಗಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. Now can we take the next question? Okay, the next question is, work function of certain metal is 4.2 eV ಅಂತ. Will this metal give photoelectric emission for the instant light of wavelength 330 nanometer? ಜಸ್ಟಿಫೈ ಅಂತ ಕೇಳಿ. ಓಕೆ, ಇಲ್ಲಿ ಮೆಟಲ್ಗೆ ಎಷ್ಟು ಬೇಕು ಮಿನಿಮಮ್ ಎನರ್ಜಿ, ದಟ್ ಈಸ್ ದ ವರ್ಕ್ ಫಂಕ್ಷನ್. ಜಸ್ಟ್ ಎಮಿಟ್ ಆಗ್ಲಿಕ್ಕೆ ಎಷ್ಟು ಬೇಕು, 4.2 EV ಬೇಕು. ಸೊ ಈಗ ಇನ್ಸ್ಟೆಂಟ್ ಲೈಟ್ ಅಲ್ಲಿ ವೇವ್ ಲೆಂತ್, ಈ ವೇವ್ ಲೆಂತ್ಗೆ ಕರೆಸ್ಪಾಂಡಿಂಗ್ ಎನರ್ಜಿ ಎಷ್ಟಿದೆ ಅಂತ ಕಂಡಿಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಲೈಟ್ ಅನ್ನ ಬೀಳಿಸಿದ್ರೆ ಎಷ್ಟು, 330 ನ್ಯಾನೋಮೀಟರ್ ಗೆ ಕರೆಸ್ಪಾಂಡಿಂಗ್ ಎನರ್ಜಿ ಕಂಡಿಡಿನ ಇನ್ಸ್ಟೆಂಟ್ ಎನರ್ಜಿ. ಸೊ ಇನ್ಸ್ಟೆಂಟ್ ಎನರ್ಜಿ ಯಾವಾಗ್ಲೂ ಏನಿರ್ಬೇಕು, ವರ್ಕ್ ಫಂಕ್ಷನ್ ಗಿನ ಈಕ್ವಲ್ ಅಥವಾ ವರ್ಕ್ ಫಂಕ್ಷನ್ ಗಿನ ಜಾಸ್ತಿ ಇರಬೇಕು. ಹಾಗಾದ್ರೆ ಇನ್ಸ್ಟೆಂಟ್ ಎನರ್ಜಿ ಈ ಕಂಡಿಡಿನ ಯೂಸಿಂಗ್ ದ ಫಾರ್ಮುಲಾ hc by lambda. Okay, here h is 6.6 into 10⁻⁻34 into 3 into 10⁸ c value divided by lambda 330 into 10⁻⁹. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎನರ್ಜಿ ವ್ಯಾಲ್ಯೂ 6 into 10⁻⁹ ಜೌಲ್ ಬರುತ್ತೆ. ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಿ. ಹೇಗೆ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡೋದು, ಡಿವೈಡೆಡ್ ಬೈ 1.6 into 10⁻⁹ ಮಾಡಿದ್ರೆ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಕಮ್ಸ್ ಔಟ್ ಟು ಬಿ 3.75 EV ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್,
ನಿನಗೆ ಮಿನಿಮಮ್ ಎನರ್ಜಿ ಎಷ್ಟು ಬೇಕು 4.2, ಬಟ್ ನೀನು ಲೈಟಿಂದ ಕೊಡ್ತಾರೆ ಗಿವನ್ ಎನರ್ಜಿ ಎಷ್ಟು, ಗಿವನ್ ಎನರ್ಜಿ 3.75 EV ವಿಚ್ ಈಸ್ ಲೆಸ್ ದೆನ್ ಮಿನಿಮಮ್ ಎನರ್ಜಿ. ಎಷ್ಟಿದೆ ಮಿನಿಮಮ್ ಎನರ್ಜಿ, ಬೇಕಾಗಿರ್ತಕ್ಕಂಥ ಎನರ್ಜಿ ಇಸ್ 4.2 EV. ಸೊ ದಿಸ್ ಮೆಟಲ್ ಡಸ್ ನಾಟ್ ಎಮಿಟ್ ಎಲೆಕ್ಟ್ರಾನ್, ದಿಸ್ ಮೆಟಲ್ ಡಸ್ ನಾಟ್ ಗಿವ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಬರೀಬೇಕು. ಜಸ್ಟಿಫೈ ಅಂತ ಕೇಳಿದರೆ ಇದೇ ಜಸ್ಟಿಫಿಕೇಶನ್, ಇಸ್ ದ ಜಸ್ಟಿಫಿಕೇಶನ್. ಗಿವನ್ ಎನರ್ಜಿ ಇಸ್ ಲೆಸ್ ದೆನ್ ದ ಮಿನಿಮಮ್ ಎನರ್ಜಿ. ಸೊ ಅಲ್ಲಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ತಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.